ಸರಿಯಾಗಿ ಸ್ಪೆಲ್ಲಿಂಗ್ಸ್ ಓದೋಕೆ ಬರ್ದಿರೋರು ಕೂಡ ಟೀಚರ್ಸ್ ಆಗಿ ಸೊಸೈಟಿಯನ್ನು ಹೇಗೆ ಎಜುಕೇಟ್ ಮಾಡ್ತಾರೆ ಅನ್ನೋದೇ ಪ್ರಶ್ನೆ ಆಗಿದೆ. ಅವರ್ ಎಜುಕೇಷನ್ ಸಿಸ್ಟಮ್ ಇಸ್ ಆಬ್ಸೆಸ್ಡ್ ವಿತ್ ಪ್ರೊಡ್ಯೂಸಿಂಗ್ ಟಾಪರ್ಸ್. 10 ಲಕ್ಷ ಖರ್ಚು ಮಾಡಿ 4 ವರ್ಷ ಓದಿ ಒಂದು ಡಿಗ್ರಿ ತೊಗೊಂಡು ಕೊನೆಗೆ 4 ಲಕ್ಷ ಜಾಬ್ ಸಿಕ್ಕರೆ ಆ ಡಿಗ್ರಿಗೆ ವ್ಯಾಲ್ಯೂ ಆದರೂ ಏನು? 5ನೇ ಕ್ಲಾಸ್ ಪಾಸ್ ಆದವರು ಅಪ್ಲೈ ಮಾಡಬೇಕಾದ ಪ್ಯೂನ್ ಪೋಸ್ಟ್ಗಳಿಗೆ ಪೋಸ್ಟ್ ಗ್ರಾಜುಯೇಟ್ಸ್ ಅಪ್ಲೈ ಮಾಡ್ತಿದ್ದಾರೆ ಅಂದರೆ ಇದ್ರ ಬಗ್ಗೆ ಖಂಡಿತ ಯೋಚನೆ ಮಾಡಬೇಕಾಗುತ್ತೆ. ಸ್ಟೂಡೆಂಟ್ಸ್ಗಳ ಭವಿಷ್ಯವನ್ನು ನಿರ್ಧಾರ ಮಾಡೋ ಈ ಎಕ್ಸಾಮ್ಗಳನ್ನು ಕಂಡಕ್ಟ್ ಮಾಡೋಕ್ಕೆ ಇಷ್ಟು ಇರ್ರೆಸ್ಪಾನ್ಸಿಬಿಲಿಟಿ ಯಾಕೆ? ಜನರು ನಮ್ಮ ಕನಸುಗಳನ್ನು ಬೆನ್ನ ಹತ್ತಿ ಹೋಗಬೇಕು ಅಂತ ಹೇಳ್ತಾರೆ, ಪ್ಯಾಷನ್ ಫಾಲೋ ಮಾಡಬೇಕು, ನಮ್ಗೆ ಅನಿಸಿದ್ದನ್ನು ಮಾಡಬೇಕು ಅಂತ ನಾವು ಎಷ್ಟು ಸಿನಿಮಾಗಳಲ್ಲಿ ನೋಡ್ತೀವಿ. ಆದರೂ ಎಷ್ಟೊಂದು ಜನ ಅದೇ ಓಲ್ಡ್ ಪ್ಯಾತಲ್ಲೇ ಟ್ರ್ಯಾಪ್ ಆಗಿಬಿಡ್ತೀವಿ. ಎಷ್ಟೊಂದು ಮೋಟಿವೇಶ್ನಲ್ ಸ್ಪೀಚ್ಗಳಲ್ಲಿ ನಮ್ಮ ಮನಸ್ಸಿಗೆ ಏನು ಅನಿಸುತ್ತೋ ಅದನ್ನೇ ಮಾಡಬೇಕು ಅಂತ ಹೇಳ್ತಾರೆ, ಆದರೆ ಕೊನೆಗೆ ಡಾಕ್ಟರು ಇಂಜಿನಿಯರ್ ಆಗೋಕ್ಕೆ ಫೋರ್ಸ್ ಮಾಡ್ತಾರೆ. ಈ ಡಾಕ್ಯುಮೆಂಟರಿ ನಾನು ಮಾಡಿರೋದು ಎಜುಕೇಷನ್ ಸಿಸ್ಟಮ್ ಮೇಲೆ. ನಮ್ಮ ಭವಿಷ್ಯವನ್ನು ಉಜ್ವಲವಾಗಿ ರೂಪಿಸಬೇಕಾದ ಈ ಎಜುಕೇಷನ್ ಸಿಸ್ಟಮ್ ಬದಲಿಗೆ ನಮ್ಮ ಕ್ರಿಯೇಟಿವಿಟಿ, ಕನಸುಗಳು, ಕೊನೆಗೆ ನಮ್ಮ ಬದುಕನ್ನೇ ಬಲಿ ಪಡೆಯುತ್ತೆ. ನಾವೆಲ್ಲರೂ ಯಾವ ಎಜುಕೇಷನ್ ಸಿಸ್ಟಮನ್ನು ಚಿಕ್ಕವರಿದ್ದಾಗಿನಿಂದ ಕಣ್ಣು ಮುಚ್ಕೊಂಡು ಫಾಲೋ ಮಾಡ್ತಾ ಬಂದಿದ್ದೀವೋ ಆ ಎಜುಕೇಷನ್ ಸಿಸ್ಟಮನ್ನು ಕ್ರಿಯೇಟ್ ಮಾಡಿರೋದೇ ಒಬಿಡಿಯಂಟ್ ಫ್ಯಾಕ್ಟರಿ ವರ್ಕರ್ಸನ್ನು ರೆಡಿ ಮಾಡೋಕ್ಕೆ. ಸೊ ಈ ವಿಡಿಯೋದಲ್ಲಿ ಎಜುಕೇಷನ್ ಸಿಸ್ಟಮಿನ ರಿಯಾಲಿಟಿನ ಒಂದೊಂದಾಗಿ ಬಿಚ್ಚಿಡ್ತೀನಿ. ನಾನು ನಿಮ್ಮ ದೀಪಕ್ ಎಲಿವಾಳ್. ಸ್ಟೇ ಟ್ಯೂನ್. ಪ್ಯಾಷನ್ ಈ ವರ್ಡನ್ನು ಹಲವಾರು ಮೋಟಿವೇಶನ್ ಸ್ಪೀಕರ್ಸ್ಗಳು, ಟೀಚರ್ಸ್ಗಳು, ಪೇರೆಂಟ್ಸ್ ಕೂಡ ಸಾಕಷ್ಟು ಬಾರಿ ಯೂಸ್ ಮಾಡೋದನ್ನು ಕೇಳಿರ್ತೀವಿ. ಫಾಲೋ ಯುವರ್ ಪ್ಯಾಷನ್, ಚೇಸ್ ಯುವರ್ ಡ್ರೀಮ್ಸ್, ಹಾಗೆ ಹೀಗೆ. ಬಟ್ ಡೂ ದೇ ರಿಯಲಿ ಮೀನ್ ಇಟ್? ನಿಜ ಏನಂದರೆ ಎಲ್ರಿಗೂ ಅದೇ ಟ್ರೆಡಿಷನಲ್ ಪಾತನ್ನು ಫಾಲೋ ಮಾಡೋಕ್ಕೆ ಫೋರ್ಸ್ ಮಾಡಲಾಗುತ್ತೆ. 3 Idiots ಫಿಲ್ಮನ್ನು ಎಷ್ಟು ಸರ್ತಿ ನೋಡಿದ್ರು ಮತ್ತೆ ಕೊನೆಗೆ ಅದೇ ಡಾಕ್ಟರ್ ಆದರೆ ಮಾತ್ರ ಸಕ್ಸಸ್ಫುಲ್ ಅನ್ನೋ ಕೀಳರಿಮೆ. ಇಂಡಿಯನ್ ಫ್ಯಾಮಿಲೀಸ್ ಹೆಂಗಾಗ್ಬಿಟ್ಟಿದೆ ಅಂತಂದ್ರೆ ದುಡ್ಡು, ಫ್ಯಾಮಿಲಿ ಸೆಟಲ್ಮೆಂಟ್, ಪುಟ್ ಫ್ಯಾಮಿಲಿ ಅದೊಂದೇ ಪ್ರಪಂಚದಲ್ಲಿ ಇರೋದು. ಎಷ್ಟೊಂದು ಜನಕ್ಕೆ ಅವ್ರದ್ದೇ ಆದ ಪ್ಯಾಷನ್ ಇರುತ್ತೆ, ಮ್ಯೂಸಿಕಲ್ಲೋ ಸ್ಪೋರ್ಟ್ಸಲ್ಲೋ ಒಳ್ಳೆ ಟ್ಯಾಲೆಂಟ್ ಇರುತ್ತೆ. ಬಟ್ ಸೊಸೈಟಿ ಹಾಕೋ ಪ್ರೆಷರಿಂದ ಅದೇ ಪಾತ್ನ ಫಾಲೋ ಮಾಡಿ ಡಾಕ್ಟ್ರು, ಇಂಜಿನಿಯರು ಆಗಿರ್ತಾರೆ. I did not choose this engineering life, sir, and neither did this engineering life choose me. It was shoved down my throat by my teachers while my hands were tied to my back by my friends and my parents watched in silence. ಲಿಂಕ್ಡ್ಇನ್ನ ಒಂದು ಸ್ಟಡಿ ಪ್ರಕಾರ 60% ಪ್ರೊಫೆಷನಲ್ಸ್ಗೆ ಅವರು ಸದ್ಯಕ್ಕೆ ಮಾಡ್ತಿರೋ ಜಾಬ್ ಮೇಲೆ ಸ್ಯಾಟಿಸ್ಫ್ಯಾಕ್ಷನ್ನೇ ಇಲ್ಲ. ದಿಸ್ ಈಸ್ ಹಾರ್ಶ್ ರಿಯಾಲಿಟಿ ಫಾರ್ ಮೆನಿ ಪೀಪಲ್. ಅವರ್ ಎಜುಕೇಷನ್ ಸಿಸ್ಟಮ್ ಇಸ್ ಬ್ರೋಕನ್. ಎಷ್ಟು ವರ್ಷ ಆದರೂ ಚೇಂಜ್ ಆಗದೆ ಇರೋ ಸಿಲೆಬಸ್ಸು, ಇಂಟ್ರೆಸ್ಟೇ ಇಲ್ಲದೆ ಪಾಠ ಮಾಡೋ ಟೀಚರ್ಸು, ಕೋಟಿಗಟ್ಟಲೆ ಟರ್ನ್ ಓವರ್ ಇಟ್ಕೊಂಡು ಬಿಸ್ನೆಸ್ ಮಾಡ್ತಿರೋ ಪ್ರೈವೇಟ್ ಸ್ಕೂಲ್ಸು. ಇವಾಗ ಟೀಚರ್ಸ್ ವಿಷಯಕ್ಕೆ ಬಂದರೆ ಮುಂದೆ ಗುರಿ ಇದ್ದು ಹಿಂದೆ ಗುರು ಇದ್ರೆ ಸಾಗಿತ್ತು ವೀರರ ದಂಡು ಅಂತ ಹೇಳ್ತಾರೆ. ಆದರೆ ಆನ್ಯುವಲ್ ಸ್ಟೇಟಸ್ ಆಫ್ ಎಡ್ಯುಕೇಷನ್ ರಿಪೋರ್ಟ್ 2022 ಪ್ರಕಾರ ಸುಮಾರು 25% ಟೀಚರ್ಸ್ಗಳಲ್ಲಿ ಪಾಠ ಮಾಡೋಕೆ ಬೇಕಾಗಿರೋ ಬೇಸಿಕ್ ಸ್ಕಿಲ್ ಕೂಡ ಇಲ್ವಂತೆ. उसको पढ़ने देगा भाई बच्चों को. Even teachers, she can't read. She can't read English. ಸರಿಯಾಗಿ ಸ್ಪೆಲ್ಲಿಂಗ್ಸ್ ಓದೋಕೆ ಬರ್ದಿರೋರು ಕೂಡ ಟೀಚರ್ಸ್ ಆಗಿ ಸೊಸೈಟಿಯನ್ನು ಹೇಗೆ ಎಜುಕೇಟ್ ಮಾಡ್ತಾರೆ ಅನ್ನೋದೇ ಪ್ರಶ್ನೆ ಆಗಿದೆ. ಆಗಿನ ಕಾಲದಲ್ಲಿ ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವೋ ಮಹೇಶ್ವರ ಅಂತ ಗುರುಗಳನ್ನ ದೇವರಿಗೆ ಹೋಲಿಸ್ತಾ ಇದ್ರು. ಒಬ್ಬ ರಾಜನ ಮಗ ಆಗಿದ್ರು ಕೂಡ ಗುರು ಕಟ್ಟಿಗೆ ತಗೊಂಡ್ ಬಾ ಅಂದ್ರೆ ತರಬೇಕಿತ್ತು. ಆದ್ರೆ ಇವಾಗ ನೋಡಿದ್ರೆ ಗುರುಗಳ ಮಹತ್ವನೇ ಮರ್ತು ಹೋಗಿದ್ದೀವಿ. ಮಂಡ್ಯದಲ್ಲಿ ಕಾಲೇಜ್ಗೆ ರೆಗ್ಯುಲರ್ ಆಗಿ ಬಾ ಅಂತ ಹೇಳಿದ್ಕೆ ಮಚ್ ತಗೊಂಡು ಹೋಗಿ ಥ್ರೆಟನ್ ಮಾಡಿದ್ದಾರೆ. ನಿಜವಾಗ್ಲೂ ಇವರನ್ನ ಸ್ಟೂಡೆಂಟ್ಸ್ ಅಂತ ಕರಿಬೇಕಾ? ಇನ್ನೊಂದು ರಿಪೋರ್ಟ್ ಏನು ಹೇಳುತ್ತೆ ಅಂದ್ರೆ 5th ಸ್ಟ್ಯಾಂಡರ್ಡ್ ಓದ್ತಿರೋ ಸ್ಟೂಡೆಂಟ್ಸ್ ಅಲ್ಲಿ 50% ಸ್ಟೂಡೆಂಟ್ಸ್ಗೆ 2nd ಸ್ಟ್ಯಾಂಡರ್ಡ್ ಟಾಪಿಕ್ಸ್ ಕೂಡ ಗೊತ್ತಿಲ್ಲ. 2006ರಲ್ಲಿ ಮೊಬೈಲ್ ಫೋನ್ಸ್ ಹೀಗಿದ್ದು ಇವಾಗ ಹೀಗಿವೆ. 2006ರಲ್ಲಿ ಕಾರ್ಸ್ ಹೀಗಿದ್ದು ಇವಾಗ ಹೀಗಿವೆ. ಆದರೆ 2006ರಲ್ಲಿ NCERT ಟೆಕ್ಸ್ಟ್ ಬುಕ್ ಹೀಗಿತ್ತು, ಇವಾಗಲೂ ಹೀಗೆ ಇದೆ. ಪ್ರತಿದಿನ ಅಡ್ವಾನ್ಸ್ ಆಗ್ತಿರೋ ಈ ಟೆಕ್ನಾಲಜಿಗೆ ಅನುಸಾರವಾಗಿ ಸಿಲೆಬಸ್ ಚೇಂಜ್ ಆಗ್ತಿಲ್ಲ. ಇವಾಗ ನಡೀತಿರೋ ಮ್ಯಾಗ್ನೆಟಿಕ್ ರಿಪಲ್ಷನ್ ಟೆಕ್ನಾಲಜಿಯಲ್ಲಿ ಟ್ರೈನ್ಸ್ ಓಡ್ತಾ ಇದಾವೆ. ಆದ್ರೆ ಇನ್ನು ನಮ್ಮ ಸ್ಟಡೀಸ್ ಅಲ್ಲಿ ಓದಿಸ್ತಾ ಇರೋದು ಸ್ಟೀಮ್ ಇಂಜಿನ್, ಡೀಸೆಲ್ ಇಂಜಿನ್ ಅಂತ ಇಂಜಿನ್ಸ್ ಎಲ್ಲ ಇನ್ನೂ ಇದ್ದಾರೆ ಮೆಕ್ಯಾನಿಕಲ್ ಸೈಡ್ ನೋಡಿದ್ರೆ. ಫಾರ್ ಎಕ್ಸಾಂಪಲ್, ಮಾಡೆಲ್ ಆಫ್ ಅನ್ ಆಟಮ್ ಡಸಂಟ್ ಆಕ್ಚುಲಿ ಲುಕ್ ಲೈಕ್ ದಿಸ್. ಆದ್ರೆ ಇಷ್ಟು ವರ್ಷಗಳಿಂದ ಇದನ್ನ ಕಲಿಸ್ತಿರೋದಾದ್ರೂ ಯಾಕೆ? एक अकेले एटॉम पे कितने सारे मॉडल है. पहले पढ़ेंगे डाल्टन्स मॉडल, जैसे ही समझ में आएगा बोलेंगे ओ ये तो गलत है, चलो मान लिया, हो गई एक बार को गलती. फिर पढ़ेंगे थॉमसन प्लम पुडिंग मॉडल, वो भी गलत. फिर पढ़ेंगे रदरफोर्ड मॉडल, वो भी गलत. अबे तो पढ़ाई क्यों जा रहे हो? बना लो ना, पहले बैठो बना लो. नहीं 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 नहीं, हम तो पढ़ाएंगे थी, हम तो पढ़ाएंगे बोस मॉडल, हाइजेनबर्ग मॉडल, और पूरा सही कोई भी नहीं है. ಹೀಗಾದಾಗ ಕಾನ್ಸ್ಟೆಂಟ್ಲಿ ಚೇಂಜ್ ಆಗ್ತಿರೋ ವರ್ಲ್ಡ್ ಅನ್ನ ಸ್ಟೂಡೆಂಟ್ಸ್ ಹೇಗೆ ಫೇಸ್ ಮಾಡ್ತಾರೆ ಅನ್ನೋದೇ ಪ್ರಶ್ನೆ. ಒಳ್ಳೆ ಬಲ್ತಿರೋ ಕಾಯಿ ತಗೋ. ಕಾಯಿ ತಗೊಂಡು ಏನ್ ಮಾಡ್ಲಿ? ಹಣ್ಣು ಹಾಕಿ. ಇನ್ನೊಂದೇನಂದ್ರೆ ಕಂಪ್ಯಾರಿಸನ್. ಇದೊಂದು ಕೆಟ್ಟ ಹ್ಯಾಬಿಟ್ ಆಲ್ಮೋಸ್ಟ್ ಎಲ್ಲ ಪೇರೆಂಟ್ಸ್ ಅಲ್ಲೂ ಇದ್ದೇ ಇರುತ್ತೆ.
ನನ್ನ ಮಗನೂ ಇದ್ದಾನೆ, ನೋಡ್ ತಿಳ್ಕೊ. ಆದರೆ ಆಲ್ಬರ್ಟ್ ಐನ್ಸ್ಟೈನ್ ಅವರು ಒಂದ್ಸರ್ತಿ ಹೇಳಿದ್ರು, ಇಫ್ ಯು ಜಡ್ಜ್ ಅ ಫಿಶ್ ಬೈ ಇಟ್ಸ್ ಎಬಿಲಿಟಿ ಟು ಕ್ಲೈಂಬ್ ಎ ಟ್ರೀ, ಇಟ್ ವಿಲ್ ಲಿವ್ ಇಟ್ಸ್ ಎಂಟೈರ್ ಲೈಫ್ ಬಿಲೀವಿಂಗ್ ಇಟ್ ಇಸ್ ಅ ಸ್ಟೂಪಿಡ್. ಅಂದರೆ ನೀವು ಒಂದು ಮೀನನ್ನು ಮರ ಹತ್ತು ಸಾಮರ್ಥ್ಯದಿಂದ ಕಂಪೇರ್ ಮಾಡಿದ್ರೆ ಅದು ಪೂರ್ತಿ ಲೈಫ್ ತಾನು ಸ್ಟೂಪಿಡ್ ಅಂದ್ಕೊಂಡೇ ಬದುಕುತ್ತೆ. ಅದೇ ತಾನೇ ಇವಾಗ ಆಗ್ತಿರೋದು. ಎಲ್ಲರ ಎಬಿಲಿಟಿನೂ ಒಂದೇ ಥರ ಇರೋದಿಲ್ಲ. ಆದರೂ ಎಲ್ಲರಿಗೂ 90+ ಮಾರ್ಕ್ಸ್ ತೆಗಿಲೇಬೇಕು ಅಂದರೆ ಹೇಗಾಗುತ್ತೆ? Never ask that one, how much your son scored and how much my son scored and compare. Don't do that. Our education system is obsessed with producing toppers. ಆದರೆ ಎಷ್ಟು ಜನ ಟಾಪರ್ಸ್ ತಮ್ಮಲ್ಲಿರೋ ನಾಲೆಡ್ಜನ್ನು ರಿಯಲ್ ವರ್ಲ್ಡ್ ಅಲ್ಲಿ ಅಪ್ಲೈ ಮಾಡ್ತಾರೆ? ಕುದುರೆಗೆ ಹಿಂಗ್ ಕಟ್ಟಿರ್ತಾರೆ, ಅದು ಹಿಂಗೊಂದೇ ನೋಡ್ತಿರುತ್ತೆ, ವಿಚ್ ಇಸ್ ರಾಂಗ್. ಆ ಕಡೆನೂ ಸ್ವಲ್ಪ ನೋಡ್ಬೇಕಾಗುತ್ತೆ ಏನೇನಿದೆ ಏನೇನಿಲ್ಲ. ಎಷ್ಟೊಂದು ಜನ ಟಾಪರ್ಸ್ ಕಾನ್ಸೆಪ್ಚುಯಲ್ ನಾಲೆಡ್ಜ್ ಇಲ್ಲದೆ ಬರೀ ಮೆಮೊರೈಸ್ ಮಾಡಿರ್ತಾರೆ. ನಿಜ ಹೇಳ್ಬೇಕಂದ್ರೆ ನಾನು ಸೆಕೆಂಡ್ PU ಎಕ್ಸಾಮ್ಸ್ ಅನ್ನ ಮೆಮೊರೈಸ್ ಮಾಡ್ಕೊಂಡೇ ಬರ್ತಿರೋದು. ನನಗೆ ಕಾನ್ಸೆಪ್ಟ್ಸ್ ಎಷ್ಟು ಚೆನ್ನಾಗಿ ಗೊತ್ತಿದ್ರು ಪೇಪರ್ ಇವ್ಯಾಲ್ಯೂಯೇಟ್ ಮಾಡೋರು ಕೇಳೋದು ಕಾನ್ಸೆಪ್ಚುಯಲ್ ನಾಲೆಡ್ಜ್ ಅಲ್ಲ, NCERT ಅಲ್ಲಿರೋ ವರ್ಡ್ಸ್ ಅನ್ನೇ ಯೂಸ್ ಮಾಡಬೇಕು. ಸೊ ಸಿಸ್ಟಮೇ ಹಂಗಿರ್ಬೇಕಾದ್ರೆ ಮೆಮೊರೈಸ್ ಮಾಡಲೇಬೇಕಾದ ಪರಿಸ್ಥಿತಿ ಬಂದಿದೆ. ಈಗಿನ ಮಕ್ಕಳು ಅಂದ್ರೆ ನಾನು ಕಾಲೇಜ್ ಅವ್ರ ಹತ್ರ ಎಲ್ಲ ಹೋಗ್ಬಿಟ್ಟು ಕ್ವಶನ್ಸ್ ಕೇಳಬೇಕಾದ್ರೆ ಬೇಸಿಕ್ ಗೊತ್ತಿರಲ್ಲ. NSS ಅವರ ಒಂದು ಸ್ಟಡಿ ಪ್ರಕಾರ ಪ್ರತಿ ವರ್ಷ ಗ್ರಾಜುಯೇಟ್ ಆಗೋ ಸ್ಟೂಡೆಂಟ್ಸ್ ಅಲ್ಲಿ ಬರೀ 20% ಜನ ಎಂಪ್ಲಾಯಬಲ್ ಆಗಿದ್ದಾರೆ. ಉಳಿದ 80% ಜನ ಎಜುಕೇಟೆಡ್ ಆಗಿದ್ರು ಪ್ರತಿದಿನ ಕೆಲಸಕ್ಕಾಗಿ ಸ್ಟ್ರಗಲ್ ಮಾಡ್ತಾ ಇದ್ದಾರೆ. ಅವ್ರ ಹತ್ರ ವರ್ಕ್ ಮಾಡೋಕೆ ಬೇಕಾಗಿರೋ ಬೇಸಿಕ್ ಸ್ಕಿಲ್ಲೇ ಇಲ್ಲ. ಬರೀ ಡಿಗ್ರಿ ಇಟ್ಕೊಂಡು ಸ್ಕಿಲ್ ಇಲ್ಲದೆ, ಜಾಬ್ ಇಲ್ಲದೆ, ಅನ್ಎಂಪ್ಲಾಯ್ಡ್ ಆಗಿ ಕೂತಿದ್ದಾರೆ. ಅಂಡ್ ಆಸ್ಪೈರಿಂಗ್ ಮೈಂಡ್ಸ್ ಅವರು ಒಂದು ಎಂಪ್ಲಾಯಬಿಲಿಟಿ ಸರ್ವೆನ ಕಂಡಕ್ಟ್ ಮಾಡ್ತಾರೆ. ಇದ್ರ ಪ್ರಕಾರ 95% ಆಫ್ ಇಂಜಿನಿಯರ್ಸ್ ಅನ್ಎಂಪ್ಲಾಯಬಲ್ ಆಗಿದ್ರು. ಇದಕ್ಕೆ ರೀಸನ್ ನಾನು ಪ್ರೀವಿಯಸ್ ವಿಡಿಯೋಸ್ ಅಲ್ಲೂ ಹೇಳಿದೀನಿ, ಲ್ಯಾಕ್ ಆಫ್ ಪ್ರಾಕ್ಟಿಕಲ್ ಸ್ಕಿಲ್ಸ್. ಜಾಬ್ಗೆ ಬೇಕಾಗಿರುವಂತಹ ಪ್ರಾಕ್ಟಿಕಲ್ ಸ್ಕಿಲ್ಸ್ ಕಲಿಸೋ ಬದಲು ಕಾಲೇಜ್ಗಳಲ್ಲಿ ಔಟ್ಡೇಟೆಡ್ ಥಿಯರಿ ಬೇಸ್ಡ್ ಕರಿಕ್ಯುಲಮ್ ಇರೋದೇ ಇದಕ್ಕೆ ಕಾರಣ ಅಂತ ಹೇಳ್ಬೋದು. ಇಂಡಿಯಾದಲ್ಲಿ ಎಷ್ಟೊಂದು ಜನ ಸ್ಟೂಡೆಂಟ್ಸ್ಗೆ ಫ್ಯೂಚರ್ ಅಂದರೆ IIT, NEET, UPSC, MBA ಮಾತ್ರ. ದೀಸ್ ಆರ್ ದ ಗೋಲ್ಡನ್ ಟಿಕೆಟ್ಸ್ ಟು ಅ ಸಕ್ಸಸ್ಫುಲ್ ಲೈಫ್. ಬಟ್ ಅಟ್ ವಾಟ್ ಕಾಸ್ಟ್? ಸ್ಟೂಡೆಂಟ್ಸ್ಗಳನ್ನು ಕೋಚಿಂಗ್ ಸೆಂಟರ್ಗಳಲ್ಲಿ ದಬ್ಬಲ್ ಆಗುತ್ತೆ. ಹಗಲು ರಾತ್ರಿ ಕಷ್ಟಪಟ್ಟು ಓದಿದ್ರು ಎಕ್ಸಾಮ್ ಕ್ವಾಲಿಫೈ ಆಗ್ತಾರೆ ಅನ್ನೋ ಗ್ಯಾರಂಟಿ ಇರೋದಿಲ್ಲ. ಪ್ರೆಷರ್ ಹೆವಿ ಇರುತ್ತೆ, ಫೀಸ್ ಕೂಡ ತುಂಬಾ ಇರುತ್ತೆ. ಬಟ್ ಕ್ವಾಲಿಫೈ ಆಗ್ತಾರೆ ಅನ್ನೋ ಚಾನ್ಸಸ್ ಮಾತ್ರ ತುಂಬಾ ಕಡಿಮೆ. ನಾನು ಆಗ್ಲೇ ಕೋಚಿಂಗ್ ಸೆಂಟರ್ಗಳ ಮೇಲೆ ಒಂದು ವಿಡಿಯೋ ಮಾಡಿದ್ದೀನಿ, ನೀವು ನೋಡಿಲ್ಲ ಅಂದ್ರೆ ಪ್ಲೀಸ್ ಚೆಕ್ ಇಟ್ ಔಟ್. ಪ್ರತಿ ವರ್ಷ ಅರೌಂಡ್ 24 ಲಕ್ಷ ಜನ NEET ಎಕ್ಸಾಮ್ ಅನ್ನ ಬರೀತಾರೆ. ಆದರೆ ಇಂಡಿಯಾದಲ್ಲಿ MBBS ಗೌರ್ಮೆಂಟ್ ಸೀಟ್ಸ್ ಇರೋದು ಬರೀ 55,000. ಸೀರಿಯಸ್ಲಿ ಲುಕ್ ಅಟ್ ದ ಕಾಂಪಿಟೇಷನ್. ಇಷ್ಟು ಕಡಿಮೆ ಸಕ್ಸಸ್ ರೇಟ್ಸ್ ಇರೋ ಈ ಎಕ್ಸಾಮ್ಗಳನ್ನು ಈಸಿಯಾಗಿ ಕ್ಲಿಯರ್ ಮಾಡ್ಬೋದು ಅಂತ ಅದು ಹೇಗೆ ಅನ್ಕೋತಾರೆ? ವಾಟ್ ಹ್ಯಾಪನ್ಸ್ ಟು ದೋಸ್ ಹೂ ಡೋಂಟ್ ಮೇಕ್ ಇಟ್? ಇಷ್ಟು ವರ್ಷಗಳ ಕಾಲ ಪ್ರತಿದಿನ ಹಗಲು ರಾತ್ರಿ ಅನ್ನೋದೇ ಕಷ್ಟಪಟ್ಟು ಓದಿದ ಮೇಲೂ ಕ್ವಾಲಿಫೈ ಆಗದೆ ಇದ್ರೆ ಸಿಗೋದು ಫೇಲ್ಯೂರ್ ಅಂತ ಒಂದು ಟ್ಯಾಗ್. ಅಂಡ್ ಫಾರ್ ವಾಟ್? ಸೊಸೈಟಿ ಪ್ರಕಾರ ಸಕ್ಸಸ್ಫುಲ್ ಪರ್ಸನ್ ಅನ್ನೋ ನ್ಯಾರೋ ಡೆಫಿನಿಷನ್ ಅಲ್ಲಿ ಫಿಟ್ ಆಗೋಕೆ. ಆದ್ರೆ ಇದರಲ್ಲಿ ಸಕ್ಸೀಡ್ ಆದವ್ರದ್ದು ಏನ್ ಕತೆ? ಆರ್ ದೇ ಟ್ರೂಲಿ ಹ್ಯಾಪಿ? ಎಷ್ಟೊಂದು ಜನಕ್ಕೆ ಅವ್ರು ನಿಜವಾಗ್ಲೂ ಮಾಡಬೇಕಾಗಿದ್ದೇ ಬೇರೆ, ಅವ್ರು ಮಾಡ್ತಿರೋದೇ ಬೇರೆ ಅಂತ ಅನ್ಸೋಕೆ ಸ್ಟಾರ್ಟ್ ಆಗುತ್ತೆ. ಅವ್ರು ಅನ್ಕೊಂಡಿದ್ದ ಗ್ಲಾಮರಸ್ ಪ್ರೆಸ್ಟಿಜಿಯಸ್ ಲೈಫ್ಗೂ ಮತ್ತೆ ರಿಯಲ್ ಲೈಫ್ಗೂ ತುಂಬಾ ಡಿಫ್ರೆನ್ಸ್ ಇದೆ ಅಂತ ಅವ್ರಿಗೆ ಗೊತ್ತಾಗುತ್ತೆ. ಅವರಿಗೆ ಸೊಸೈಟಿ ಪ್ರಕಾರ ಸಕ್ಸಸ್ಫುಲ್ ಫ್ಯೂಚರ್ ಸಿಕ್ಕಿರ್ಬೋದು, ಬಟ್ ಅಟ್ ವಾಟ್ ಕಾಸ್ಟ್? ಅವರ ಹ್ಯಾಪಿನೆಸ್, ಅವರ ಕ್ರಿಯೇಟಿವಿಟಿ, ಅವರ ಟ್ರೂ ಪ್ಯಾಷನ್ ಏನೇ ಅವರು ಬಲಿ ಕೊಟ್ಟಿರ್ತಾರೆ. ಸುಮ್ಮನೆ ಬರ್ತಾರೆ ಫ್ಯಾಮಿಲೀಸ್ ಅಲ್ಲಿ CGPA ಎಷ್ಟು 8 ನಿಂದೇನಾಗಲ್ಲ, CGPA ಎಷ್ಟು 9 ನಿನಗೆ 18 ಲಕ್ಷ 20 ಲಕ್ಷದ ಪ್ಯಾಕೇಜ್ ಸಿಗುತ್ತಾರ. ಸ್ಕಿಲ್ಸ್ ಇಲ್ಲ, ಅವನು 9.5 ಇರೋನ್ಗೆ ಬುಕ್ ನ್ಯಾಷನಲ್ ಕ್ರೈಮ್ ರೆಕಾರ್ಡ್ಸ್ ಬ್ಯೂರೋ ಪ್ರಕಾರ 2020ರಲ್ಲೇ ಸುಮಾರು 12,000 ಸ್ಟೂಡೆಂಟ್ಸ್ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಅದಕ್ಕೆ ಮೇನ್ ರೀಸನ್ ಪಿಯರ್ ಅಕಾಡೆಮಿಕ್ ಪ್ರೆಷರ್ ಅಂತ ತಿಳಿದು ಬಂದಿದೆ. ಇಷ್ಟೆಲ್ಲ ಆದ್ಮೇಲೂ ಎಕ್ಸಾಮ್ಸ್ ಆದರೂ ಸರಿಯಾಗಿ ನಡೆಸ್ತಾರ? ಅದೂ ಇಲ್ಲ. ಪ್ರತಿ ವರ್ಷ ಒಂದಲ್ಲ ಒಂದು ಪೇಪರ್ ಲೀಕ್ ಆಗೇ ಆಗುತ್ತೆ. ಈ ವರ್ಷದ NEET ಎಕ್ಸಾಮ್ ಪೇಪರ್ ಲೀಕ್ ಅನ್ನೇ ನೋಡಿ. रिजल्ट्स को लेकर पूरे देश भर में हल्ला मच रहा है. ಈ ವರ್ಷ KCET ಪೇಪರ್ ಅಲ್ಲಿ 50 ಕ್ವಶನ್ಸ್ ಔಟ್ ಆಫ್ ಸಿಲೆಬಸ್ ಬಂದಿದೆ. ಲೈಕ್ ಸ್ಟೂಡೆಂಟ್ಸ್ಗಳ ಭವಿಷ್ಯವನ್ನು ನಿರ್ಧಾರ ಮಾಡೋ ಈ ಎಕ್ಸಾಮ್ಗಳನ್ನು ಕಂಡಕ್ಟ್ ಮಾಡೋಕೆ ಇಷ್ಟು ಇರ್ರೆಸ್ಪಾನ್ಸಿಬಿಲಿಟಿ ಯಾಕೆ? ಇಂಡಿಯಾದಲ್ಲಿ ಎಜುಕೇಷನ್ ಸಿಸ್ಟಮಿನ ಸತ್ಯ ತುಂಬಾ ಕಠೋರವಾಗಿದೆ. ಅನ್ಎಂಪ್ಲಾಯ್ಮೆಂಟ್ ರೇಟ್ಸ್ ಇನ್ಕ್ರೀಸ್ ಆಗ್ತಾನೆ ಇವೆ. ಎಷ್ಟೊಂದು ಜನಕ್ಕೆ ಕೆಲಸ ಸಿಗ್ತಿದ್ರು ತುಂಬಾ ಅಂಡರ್ಪೇಯ್ಡ್ ಕೆಲಸ ಸಿಗ್ತಿವೆ. ಇಂಜಿನಿಯರಿಂಗ್ ಡಾಕ್ಟರ್ ಆಗ್ಲೇಬೇಕು ನಮ್ಮ ಮಕ್ಕಳು, ಅದೇ ಆಗ್ಬೇಕು ಅಂತ ಅವರಿಗೂ ಆಸೆ ಇರುತ್ತೆ. ಯಾಕಂದ್ರೆ ನೋಡ್ತಾ ಇರ್ತಾರೆ ಬೇರೆ ಕಡೆ ಎಲ್ಲ, ಇಲ್ಲಿ ಈಗ ಏನು ಪಾಪ್ಯುಲರ್ ಅಂದ್ರೆ ಇಂಜಿನಿಯರ್, ಡಾಕ್ಟರ್. 5ನೇ ಕ್ಲಾಸ್ ಪಾಸ್ ಆದವರು ಅಪ್ಲೈ ಮಾಡಬೇಕಾದ ಪಿಯೋನ್ ಪೋಸ್ಟ್ಗಳಿಗೆ ಪೋಸ್ಟ್ ಗ್ರಾಜುಯೇಟ್ಸ್ ಅಪ್ಲೈ ಮಾಡ್ತಿದ್ದಾರೆ ಅಂದ್ರೆ ಇದ್ರ ಬಗ್ಗೆ ಖಂಡಿತ ಯೋಚನೆ ಮಾಡಬೇಕಾಗುತ್ತೆ. ಕೈಯಲ್ಲಿ ಒಂದು ಫೋನು, ಅನ್ಲಿಮಿಟೆಡ್ ಡಾಟಾ, ಫ್ಯಾನ್ಸಿ ಬೈಕ್ಗಳು, ಪಕ್ಕದಲ್ಲಿ ಬಾಯ್ ಫ್ರೆಂಡ್ ಅಥವಾ ಗರ್ಲ್ ಫ್ರೆಂಡ್, ಇವೆಲ್ಲವೂ ಕೂಡ ನಮ್ಮ ಯುವಕರಿಗೆ ಬಹಳ ಈಸಿಯಾಗಿ ಸಿಗ್ತಿದೆ. ಸಿಗದೇ ಇರೋದು ಒಂದೇ ಕೆಲಸ. ಇನ್ನೊಂದೇನಂದ್ರೆ ಕ್ರಿಯೇಟಿವಿಟಿ. ನಮ್ಮ ಎಜುಕೇಶನ್ ಸಿಸ್ಟಮ್ ಅನ್ನ ಇಂಪ್ಲಿಮೆಂಟ್ ಮಾಡಿರೋದೇ ಅದನ್ನ ಡೆಸ್ಟ್ರಾಯ್ ಮಾಡೋಕೆ. ಚಿಕ್ಕವರಿದ್ದಾಗಿಂದ ಮಕ್ಕಳಿಗೆ ಏನ್ ಥಿಂಕ್ ಮಾಡಬೇಕು ಅಂತ ಹೇಳ್ಕೊಡ್ತಾರೆ, ಬಟ್ ಯಾವ ತರ ಥಿಂಕ್ ಮಾಡಬೇಕು ಅಂತ ಹೇಳ್ಕೊಡೋದಿಲ್ಲ. ಇರೋ ಕ್ರಿಯೇಟಿವಿಟಿ ಎಲ್ಲ ಸ್ಕೂಲಲ್ಲೇ ಡೆಸ್ಟ್ರಾಯ್ ಮಾಡಿ ಇಂಟರ್ವ್ಯೂ ಅಲ್ಲಿ ಹೌ ಆರ್ ಯು ಸ್ಪೆಷಲ್ ಅಂತ ಕೇಳ್ತಾರೆ. ಗೋಡೆ ಮಧ್ಯ ಕೂತು 99% ರ್ಯಾಂಕ್ ಆಫ್ಟರ್ ರ್ಯಾಂಕ್ ಪಡೆದವರಿಗಿಂತ 4 ಜನರ ಮಧ್ಯೆ ಬೆರೆತು ಪ್ರಾಪಂಚಿಕ ಜ್ಞಾನ ಸಂಪಾದನೆ ಮಾಡಿರುವಂತಹ ಒಬ್ಬ ನಾರ್ಮಲ್ ಯಂಗ್ಸ್ಟರ್ ಅನ್ನ ನಾನು ಹುಡುಕ್ತಾ ಇದ್ದೀನಿ. ಅರ್ಥವಾಯ್ತಾ? ನಮ್ಮನ್ನ ಮೆಮೊರೈಸ್ ಮಾಡೋಕೆ, ಬೈಹಾರ್ಟ್ ಮಾಡೋಕೆ ಟ್ರೈನ್ ಮಾಡ್ತಾರೆ, ಬಟ್ ಹೊಸ ಐಡಿಯಾಗಳನ್ನ ಎಕ್ಸ್ಪ್ಲೋರ್ ಮಾಡೋಕೆ, ಕ್ವಶನ್ಗಳನ್ನ ಕೇಳೋಕೆ ಎಂಕರೇಜ್ ಮಾಡೋದಿಲ್ಲ. ನೀವು ಹೂವನೆಲ್ಲ ಯಾಕೆ ನೀರಿಗೆ ಬಿಡ್ತಿದ್ದೀರಾ?
ಇದು ನಿನ್ ಸಿಲೆಬಸ್ ಅಲ್ಲಿ ಇದೆಯಾ? ಸಿಲೆಬಸ್ ಅಲ್ಲಿ ಏನಿದೆಯೋ ಅದನ್ನ ಮಾತ್ರ ತಿಳ್ಕೋಬೇಕು, ಆಗಲೇ ರ್ಯಾಂಕ್ ಬರೋದು. ಲಾಸ್ಟ್ ಟೈಮ್ ಡ್ರೋನ್ ಪ್ರತಾಪ್ ಅವರು ಸೈಂಟಿಸ್ಟ್ ಅಂತ ಫೇಮಸ್ ಆಗಿದ್ರಲ್ವಾ? ಅವರು ಸೈಂಟಿಸ್ಟ್ ಹೌದು ಅಲ್ವೋ ಅದು ಸೆಕೆಂಡರಿ. ಬಟ್ ವಿಷಯ ಏನಂದ್ರೆ ಪೇರೆಂಟ್ಸ್ ಮನಸ್ಥಿತಿ ಹೆಂಗಾಯ್ತು ಅಂದ್ರೆ ಚೆನ್ನಾಗಿ ಮಾರ್ಕ್ಸ್ ತೆಗೆದ್ರೆ ಸೈಂಟಿಸ್ಟ್ ಆಗ್ಬೋದು ಅಂತ. ಬಟ್ ಕ್ರಿಯೇಟಿವಿಟಿ ಇಲ್ಲದೆ, ಕ್ವೆಶನಿಂಗ್ ಮೈಂಡ್ ಇಲ್ಲದೆ ಯಾರು ಕೂಡ ಸೈಂಟಿಸ್ಟ್ ಆಗಿಲ್ಲ. ಈ ಎಜುಕೇಶನ್ ಸಿಸ್ಟಮ್ ಫಾಲೋ ಮಾಡಿ ಸೈಂಟಿಸ್ಟ್ ಆದವರು ತುಂಬಾ ಕಡಿಮೆ. ಸೈಂಟಿಸ್ಟ್ ಆದ್ರೂ ಕೂಡ ಇಂಡಿಯಾದಲ್ಲಿ ಆಪರ್ಚುನಿಟೀಸ್ ಇಲ್ಲದೆ ಬೇರೆ ದೇಶಕ್ಕೆ ಹೋಗ್ಬಿಡ್ತಾರೆ. ಇವಾಗ ನಾವು ಆಕ್ಚುಯಲ್ ಆಗಿ ಲೆಜಿಟ್ ಆಗಿ ನಾವು ಓದ್ತಿರೋದು ಇಂಡಿಯನ್ ಎಜುಕೇಶನ್ ಸಿಸ್ಟಮ್ ಅಲ್ಲ. ಇಂಡಿಯನ್ ಎಜುಕೇಶನ್ ಸಿಸ್ಟಮ್ ಆಲ್ಮೋಸ್ಟ್ 300 years ಬ್ಯಾಕ್ ಏನೋ ಮುಗ್ದ ಹೋಯ್ತು. ಈ ಎಜುಕೇಶನ್ ಸಿಸ್ಟಮ್ ಅನ್ನ ಇಂಟ್ರೊಡ್ಯೂಸ್ ಮಾಡಿದ್ದು ಲಾರ್ಡ್ ಮೆಕಲೆ ಅಂತ. ಹಿ ವಾಸ್ ಅ ಬ್ರಿಟಿಷ್ ಆಫೀಸರ್. ಅವನ ಮೇನ್ ಮೋಟಿವ್ ಏನಾಗಿತ್ತು ಅಂದ್ರೆ ಗುರುಕುಲ ಸಿಸ್ಟಮ್ ಅನ್ನ ನಾಶ ಮಾಡಿ ಫ್ಯಾಕ್ಟರಿ ವರ್ಕರ್ಸ್ ಗಳನ್ನ ತಯಾರು ಮಾಡೋದು. ಇಷ್ಟು ವರ್ಷಗಳಿಂದ ನಾವು ಮೂರ್ಖರ ತರ ಅದೇ ಎಜುಕೇಶನ್ ಸಿಸ್ಟಮ್ ಅನ್ನ ಫಾಲೋ ಮಾಡ್ತಾ ಈಗಲೂ ವರ್ಕಿಂಗ್ ರೋಬೋಟ್ಸ್ ಗಳನ್ನ ತಯಾರು ಮಾಡ್ತಾ ಇದ್ದೀವಿ. ನಮ್ಮೆಲ್ಲರ ಕರಿಯರನ್ನು ಮೇಜರ್ ಆಗಿ ಇನ್ಫ್ಲೂಯೆನ್ಸ್ ಮಾಡೋದು ಮೀಡಿಯಾ ಅಂತ ನಂಗೆ ಅನ್ಸುತ್ತೆ. ಯಾಕಂದರೆ ಸಕ್ಸಸ್ಫುಲ್ ಪೀಪಲ್ ಅಂತ ಬಂದರೆ ಬರೀ ಡಾಕ್ಟರ್ಸ್, ಇಂಜಿನಿಯರ್ಸ್, ಸಿವಿಲ್ ಸರ್ವೆಂಟ್ಸ್ಗಳ ಚಿತ್ರವನ್ನೇ ತೋರಿಸ್ತಾರೆ. ಟಿವಿಯಲ್ಲಿ ಅವ್ರದ್ದೇ ಇಂಟರ್ವ್ಯೂಸ್ಗಳು, ಶೋಸ್ಗಳು. ಮುಂದೆ ಏನಾರ ಮಾಡ್ತೀವಿ ಅಂದ್ರೆ ಏನಂತೀಯಪ್ಪಿ? ಅಸೆನ್ಸಿಂಗಿಲ್ಲ ವಿಡಿಯೋ ಮಾಡ್ತೇನೆ ಅಂತೀನಿ, ಮರ್ಯಾದೆ ಹೋಗ್ತಿತ್ತಪ್ಪಿ, ಹಂಗೆಲ್ಲ ಅನ್ಬಾರ್ದು. ಬಿಡಿ ಒಂದು ಇವುಗಳನ್ನ ಬಿಟ್ಟು ಬೇರೆ ಕರಿಯರ್ಸ್ ಇದೆ ಅಂತ ಯಾವ ಚಾನಲಲ್ಲೂ ತೋರಿಸಲ್ಲ. ಡಾಕ್ಟರ್ ಬ್ರೋ ಅವ್ರನ್ನ ಕರ್ನಾಟಕದ ಸಕ್ಸಸ್ಫುಲ್ ಯೂಟ್ಯೂಬರ್ ಅಂತ ಕರಿಬೋದು. ಆದರೆ ವೀಕೆಂಡ್ ವಿತ್ ರಮೇಶ್ ಅಲ್ಲಿ ಅವ್ರನ್ನ ಇನ್ವೈಟ್ ಮಾಡ್ತೀರಾ ಅಂತ ಕೇಳಿದಾಗ ಅವರ ರೆಸ್ಪಾನ್ಸ್ ಹೀಗಿತ್ತು. ನಿಮ್ಮ ತಾಯಿಗೆ ಡಾಕ್ಟರ್ ಬ್ರೋ ಗೊತ್ತಾ? ನಿಮ್ಮ ತಾಯಿಗೆ, ನಿಮ್ಮ ಅಜ್ಜಿ ಗೊತ್ತಾ? ಸೊ ಟೆಲಿವಿಷನ್ ಅನ್ನೋದು ಒಂದು ಟೋಟಲಿ ಡಿಫ್ರೆಂಟ್ ಅನಿಮಲ್ ಆಲ್ ಟುಗೆದರ್. ನಾವೇನು ಟ್ರೆಂಡಿಂಗ್, ಟ್ರಾಲಿಂಗ್ ಅಂತ ಹೇಳಿ ಕರಿತೀವಲ್ಲ, ಅದು ತುಂಬ ಮಿನಿಮಲ್ ಪ್ರಪಂಚ. ತುಂಬ ಕಡಿಮೆ ಜನ ಈ ಟ್ರೆಡಿಷನಲ್ ಪಾತನ್ನು ಬಿಟ್ಟು ತಮ್ಮ ಪ್ಯಾಷನನ್ನು ಫಾಲೋ ಮಾಡ್ತಾರೆ. ಈ ಥರ ಎಷ್ಟೊಂದು ಜನ ಸಕ್ಸಸ್ಫುಲ್ ಆಗಿದ್ರೂ ಈ ಕನ್ವೆನ್ಷನಲ್ ಸಕ್ಸಸ್ಸನ್ನು ತೋರಿಸೋ ಮೀಡಿಯಾದ ಒಬ್ಸೆಷನಲ್ಲಿ ಮರೆಯಾಗ್ಬಿಡ್ತಾರೆ. ಗೌರ್ಮೆಂಟ್ ಸ್ಕೂಲ್ಗಳಲ್ಲಿ ಬರೀ ಸ್ಕೀಮ್ ಬೇಸ್ಡ್ ಎಜುಕೇಷನ್ ಆಗ್ತಿದೆ. ಎಜುಕೇಷನ್ ಬರೀ ರೆಕಾರ್ಡ್ಸಲ್ಲಿ ತೋರಿಸ್ಬಿಟ್ರೆ ಆಯಿತು ಅನ್ನೋ ಹಾಗಾಗಿದೆ. ಗೌರ್ಮೆಂಟ್ ಶಾಲೆಗಳಲ್ಲಿ ಮಕ್ಕಳಿಗೆ ಸೈಕಲ್, ಬಿಸಿ ಊಟ, ಮೊಟ್ಟೆ, ಯೂನಿಫಾರ್ಮ್, ಅದು ಇದು ಇಷ್ಟೆಲ್ಲ ಫೆಸಿಲಿಟೀಸ್ ಕೊಡ್ತಿದ್ದಾರೆ. ಬಟ್ ಎಜುಕೇಷನ್ ಮೇಲೆ ಕಾಂಪ್ರಮೈಸ್ ಮಾಡ್ತಿದ್ದಾರೆ. ಇದನ್ನೆಲ್ಲ ಮಾಡಿಸ್ತಿರೋದು ಯಾರಿಂದ? ಸ್ಕೂಲ್ ಟೀಚರ್ಸ್ಗಳಿಂದ. ಟೀಚರ್ಸ್ಗೆ ಪಾಠ ಮಾಡೋದು ಬಿಟ್ಟು ಈ ಫೆಸಿಲಿಟೀಸ್ಗಳನ್ನು ನೋಡ್ಕೊಳ್ಳೋಕೆ ಹೇಳ್ತಾರೆ. ಸೊ ಟೀಚಿಂಗ್ ಮೇಲೆ ಕಾನ್ಸಂಟ್ರೇಟ್ ಮಾಡೋಕ್ಕಾಗೋದಿಲ್ಲ. ಸೊ ಅವ್ರಿಗೆ ಪಾಠ ಮಾಡೋಕ್ಕೆ ಇಂಟ್ರೆಸ್ಟೇ ಹೋಗ್ಬಿಡುತ್ತೆ. ಇನ್ ದ ಎಂಡ್ ಸಿಲೆಬಸ್ ಕಂಪ್ಲೀಟ್ ಆಗಿರಲ್ಲ. ಸೊ ಹಂಗೋ ಹಿಂಗೋ ಮಾಡಿ ಫಾಸ್ಟಾಗಿ ಸಿಲೆಬಸ್ ಕಂಪ್ಲೀಟ್ ಮಾಡಿಬಿಡ್ತಾರೆ. ಇನ್ನು ಪ್ರೈವೇಟ್ ಸ್ಕೂಲ್ಗಳ ವಿಷಯಕ್ಕೆ ಬಂದರೆ ಅಂಡರ್ ಪೇಡ್ ಟೀಚರ್ಸ್ಗೆ ಹೆವಿ ವರ್ಕ್ ಲೋಡ್. ದಿನಕ್ಕೆ ಮಿನಿಮಮ್ 5 ಕ್ಲಾಸ್ ತಗೋಬೇಕು, ಹೋಮ್ವರ್ಕ್ ಕರೆಕ್ಷನ್ ಮಾಡಬೇಕು, ನೋಟ್ಸ್ ಬರೆಸಬೇಕು, ಟೆಸ್ಟ್ ಪೇಪರ್ಸ್ ರೆಡಿ ಮಾಡಬೇಕು. ಇಷ್ಟೆಲ್ಲ ಮಾಡಿದ್ರು ದೇ ಆರ್ ಅಂಡರ್ ಪೇಡ್. ಬಟ್ ಸ್ಕೂಲ್ ಫೀಸ್ ಮಾತ್ರ ಪ್ರತಿ ವರ್ಷ ಇನ್ಕ್ರೀಸ್ ಆಗ್ತಾನೆ ಹೊರಟಿದೆ. ಇವಾಗಲೂ ಬೆಂಗಳೂರಿನ ಎಷ್ಟೊಂದು ಸ್ಕೂಲ್ಗಳಲ್ಲಿ ಫೀಸ್ 2 ಲಕ್ಷ 3 ಲಕ್ಷದವರೆಗೆ ಇದೆ. ಇಷ್ಟೆಲ್ಲ ಫೀಸ್ ಕಟ್ಟಿ ಕೊನೆಗೆ ಮಕ್ಕಳಿಗೆ ಅದೇ ರ್ಯಾಟ್ ರೇಸನ್ನು ಫಾಲೋ ಮಾಡೋಕೆ ಹೇಳ್ತಾರೆ. ಇಂಡಿಯಾದಲ್ಲಿ ಇಷ್ಟೊಂದು ಕಾಂಪಿಟೇಷನ್ ಇರೋದ್ರಿಂದ ಸರಿಯಾದ ಆಪರ್ಚುನಿಟೀಸ್ ಇಲ್ಲದ ಕಾರಣ ಸ್ಟೂಡೆಂಟ್ಸ್ ಓದೋಕೆ ಬೇರೆ ದೇಶಗಳಿಗೆ ಹೋಗ್ತಾರೆ. ಮೇನ್ ರೀಸನ್ ದುಡ್ಡು. ಎಲ್ಲ ಅಬ್ರಾಡ್ಗೆ ಹೋಗೋದು ದುಡ್ಡು ದುಡಿಯಕ್ಕೆ. ಈಗ ನಮ್ಮಂತ ಮಿಡಲ್ ಕ್ಲಾಸ್ ಅವರು ಹೋಗೋದು ಕಷ್ಟನೇ. ಹೋಗಕ್ ಆಗಲ್ಲ ಅಂತಲ್ಲ, ಬ್ಯಾಂಕ್ ಅಲ್ಲೆಲ್ಲ ಸಿಗುತ್ತೆ, ಬಟ್ ಕಷ್ಟ. ಅಷ್ಟೊಂದು ಅಫೋರ್ಡ್ ಮಾಡಿ ಹೋಗೋದು ಎಲ್ಲ. ಫಾರಿನ್ ಅಲ್ಲಿ ಓದೋದಂದ್ರೆ ಎಷ್ಟೊಂದು ಜನಕ್ಕೆ ಡ್ರೀಮ್ ಕೂಡ ಆಗಿರುತ್ತೆ. ಬಟ್ ದ ರಿಯಾಲಿಟಿ ಇಸ್ ಆಫನ್ ಫಾರ್ ಫ್ರಮ್ ದ ಡ್ರೀಮ್. Students from India or of Indian origin dying in America. ಫಾರಿನ್ಗೆ ಓದೋಕೆ ಹೋಗೋ ಸ್ಟೂಡೆಂಟ್ಸ್ಗೆ ಅಲ್ಲಿನ ರಿಯಾಲಿಟಿ ಹಿಟ್ ಆಗಿ ಮನೆಯಿಂದ ದೂರ ಇರೋದ್ರಿಂದ ಅದನ್ನ ಯಾರಿಗೂ ಹೇಳೋಕ್ಕಾಗದೆ ಡಿಪ್ರೆಷನ್ಗೆ ಒಳಗಾಗ್ತಾರೆ. I'm unemployed. I don't have a job here. Indians have become one of the largest group of immigrants. I'm sitting and crying in someone else's house. ಅಲ್ಲೂ ಆಪರ್ಚುನಿಟಿ ಸಿಗದೆ, ಅಲ್ಲಿನ ಎಕ್ಸ್ಪೆನ್ಸಸ್ ಕಟ್ಟೋಕ್ಕಾಗದೆ, ಅಲ್ಲಿ ರೇಸಿಸಮ್ ಫೇಸ್ ಮಾಡ್ತಾ ಕೊನೆಗೆ ಎಮರ್ಜೆನ್ಸಿ ಟೈಮಲ್ಲಿ ಊರಿಗೆ ಬರೋಕ್ಕಾಗದೆ ಅಲ್ಲೇ ಒದ್ದಾಡ್ತಾರೆ. ಬಟ್ ನಾಟ್ ಆಲ್ ಹೋಪ್ ಇಸ್ ಲಾಸ್ಟ್. ಯಾಕಂದ್ರೆ ಎಷ್ಟೊಂದು ಕರಿಯರ್ ಆಪ್ಷನ್ಸ್ಗಳಿವೆ, ನಾವು ಅದನ್ನ ಎಕ್ಸ್ಪ್ಲೋರ್ ಮಾಡ್ಬೇಕಷ್ಟೇ. ಬೇಕಂದ್ರೆ ನೆಕ್ಸ್ಟ್ ವಿಡಿಯೋದಲ್ಲಿ ಅದ್ರ ಬಗ್ಗೆ ಹೇಳ್ತೀನಿ, ನೀವು ಒಂದು ಕಮೆಂಟ್ ಡ್ರಾಪ್ ಮಾಡಿ. ಒನ್ ಥಿಂಗ್ ಏನ್ ಗೊತ್ತಾ, ಎಷ್ಟೊಂದ್ ಜನಕ್ಕೆ ನೀನ್ ಹೇಳ್ದಂಗೆ ಕರಿಯರ್ಸ್ ಯಾವ್ದೇ ಇದೆ ಅನ್ನೋದು ಗೊತ್ತಿಲ್ಲ. ಇವಾಗ 100 or 150 ಟೈಪ್ಸ್ ಆಫ್ ಡಿಗ್ರೀಸ್ ಇದೆ. ಅದ್ ನಮಗ್ ಗೊತ್ತಿರೋದು ಯಾವ್ದು BTech, BA, BBA. ಈ ಸರ್ತಿ ಒಲಿಂಪಿಕ್ಸ್ ಅಲ್ಲಿ ಮೋಸ್ಟ್ ಪಾಪ್ಯುಲರ್ ಕಂಟ್ರಿ ಆಗಿದ್ರು ಭಾರತಕ್ಕೆ 1 ಚಿನ್ನದ ಪದಕ ಕೂಡ ಸಿಗಲಿಲ್ಲ. ಅಮೆರಿಕಾದಂತಹ ರಾಷ್ಟ್ರಗಳು 40 ಗೋಲ್ಡ್ ಮೆಡಲ್ಸ್ ಗಳನ್ನ ಗಳಿಸಿವೆ. ಸೊ ಇದಕ್ಕೂ ಮೇನ್ ರೀಸನ್ ನಮ್ಮ ಎಜುಕೇಶನ್ ಸಿಸ್ಟಮ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಸ್ಪೋರ್ಟ್ಸ್ಗೆ ನಮ್ಮಲ್ಲಿ ಆದ್ಯತೆ ನೀಡೋದೇ ಇಲ್ಲ. ದಿಸ್ ಎಜುಕೇಶನ್ ಸಿಸ್ಟಮ್ ಇಸ್ ಅ ಟ್ರ್ಯಾಪ್. ಬಟ್ ಇದಕ್ಕೆ ಸೊಲ್ಯೂಷನ್ ಇಲ್ಲ ಅಂತ ಅಲ್ಲ, ಇದ್ರ ಬಗ್ಗೆ ನಾವು ಯೋಚನೆ ಮಾಡಬೇಕಾಗುತ್ತೆ. ಯಾಕಂದ್ರೆ ವಿ ನೀಡ್ ಅ ಸಿಸ್ಟಮ್ ವಿಚ್ ರೆಕಗ್ನೈಸಸ್ ಅವರ್ ಕ್ರಿಯೇಟಿವಿಟಿ. ನಾನು ಹೇಳ್ತಿರೋದು ಎಜುಕೇಶನ್ ಬೇಡ ಅಂತಲ್ಲ, ಎಜುಕೇಶನ್ ಇಸ್ ಡೆಫಿನೆಟ್ಲಿ ಇಂಪಾರ್ಟೆಂಟ್.
ಬರೀ ಎಜುಕೇಷನ್ಗಿಂತ ರೈಟ್ ಎಜುಕೇಷನ್ ಈಸ್ ಇಂಪಾರ್ಟೆಂಟ್. ದಿ ವರ್ಲ್ಡ್ ಈಸ್ ಚೇಂಜಿಂಗ್ ರ್ಯಾಪಿಡ್ಲಿ. ಸೊ ಎಜುಕೇಷನ್ ಕಡೆಗೆ ನಮ್ಮ ಅಪ್ರೋಚ್ ಕೂಡ ಚೇಂಜ್ ಆಗಲೇಬೇಕು. ಹೊಸ ಕೆರಿಯರ್ ಪಾತ್ಗಳನ್ನ ಎಕ್ಸ್ಪ್ಲೋರ್ ಮಾಡಬೇಕು. ಅದಕ್ಕೆ ಗೌರ್ಮೆಂಟ್ ಮತ್ತೆ ಮೀಡಿಯಾ ಕಡೆಯಿಂದನೂ ಸಾಕಷ್ಟು ಎಫರ್ಟ್ಸ್ ಬರಬೇಕು. ಮೊದಲು ಪೇರೆಂಟ್ಸ್ ಮೈಂಡ್ ಚೇಂಜ್ ಆಗಬೇಕು. ಬರೀ ಮಾರ್ಕ್ಸ್ ಅಂತ ಮಾರ್ಕ್ಸ್ ಹಿಂದೆ ಹೋದ್ರೆ ನಿಮಗೆ ಕೆಲಸ ಸಿಗ್ಬೋದು, ಬಟ್ ಸ್ಯಾಟಿಸ್ಫ್ಯಾಕ್ಷನ್ ಸಿಗೋದಿಲ್ಲ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಸಾಕಷ್ಟು ಜನಕ್ಕೆ ಶೇರ್ ಮಾಡಿ. ಮತ್ತೊಂದು ಹೊಸ ವಿಡಿಯೋ ಜೊತೆ ಅಲ್ಲಿ ಬ್ಯಾಕ್ ಅಂತ ಹೇಳ್ತಾ ನಾನು ನಿಮ್ಮ ದೀಪಕ್ ಎಲಿವಾಸನಿ. ಬಂದಿದೆ ಆದ್ರೆ ಬರ್ತಿರೋ ಸಾಹಿತ್ಯದ ಮೇಲೆ ಒಳವಾಗಿ ಸೊ ನಂಬಿಕೆ ಬಲವಾಗಿದೆ. ನಾವು ಪರವಾಗಿಲ್ಲ ನನ್ನ ಪರವಾಗಿ ಬರವಾಗಿ ಬಂದಿರೋ ಸಾಹಿತ್ಯ ನಿಂಗೂ ಫ್ರೀ. ಮುಖೆಲ್ಲ ಪುಟ ಹೇಳೋಕಿದೆ ಇನ್ನು ಬೇಜನ್ ತಡಿ.